ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀರು ದೋಸೆ ಮತ್ತು ಹೆಸರುಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹೆಸರುಕಾಳು ಪಲ್ಯ ಮಾಡೋಕ್ಕೆ ನಾನು ಹಿಂದಿನ ದಿವಸನೇ ಹೆಸರುಕಾಳನ್ನು ನೆನೆಸಿಟ್ಟಿದ್ದೆ. ಇದನ್ನು ಹೆಸರುಕಾಳನ್ನು ಮೊಳಕೆ ಬರೆಸಿ ಸಹ ಮಾಡ್ಕೋಬೋದು. ಹೆಸರುಕಾಳು ಜೊತೆ ಕಡಲೆಕಾಳು, ಹುರುಳಿಕಾಳು ಯಾವ ಕಾಳನ್ನು ಬೇಕಾದ್ರೂ ಬಳಸ್ಕೋಬೋದು, ಅದು ಇನ್ನೂ ಚೆನ್ನಾಗಾಗುತ್ತೆ. ಇದು ಮಾಡೋಕ್ಕೆ ನಾನು ಮೊದಲಿಗೆ ಕುಕ್ಕರ್ಗೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆನೇ ಬಳಸೋದು. ನೀವು ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಬಳಸ್ತೀರೋ ಅದನ್ನು ಹಾಕಿ. ಸಾಸಿವೆ, ಜೀರಿಗೆ, 1-2 ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ. ಈರುಳ್ಳಿ ಮೆತ್ತಗಾಗಲಿ ಅಂತ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಬಿಟ್ಟು ಈರುಳ್ಳಿ ಸ್ಮೂತ್ ಆದಮೇಲೆ 1-2 ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕಿ. ಟೊಮೊಟೊನೂ ಸ್ವಲ್ಪ ಮೆತ್ತಗಾದಮೇಲೆ ನಾವು ನೆನೆಸಿಟ್ಕೊಂಡಿರೋಂಥ ಹೆಸರು ಕಾಳು ಹಾಕಿ ಎಲ್ಲ 1 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಖಾರದ ಪುಡಿ, ಸಾಂಬಾರು ಪುಡಿ, ಹಸಿ ಕಾಯಿ ತುರಿ ಮತ್ತು ಜಜ್ಜಿಟ್ಕೊಂಡಿರೋ ಅಂಥ 7-8 ಬೆಳ್ಳುಳ್ಳಿ ಹಾಕಿ ಉಪ್ಪು ಮತ್ತು ಗ್ರೇವಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನು ಒಂದು ಚೂರು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಗ್ರೇವಿ ಸ್ವಲ್ಪ ಗಟ್ಟಿ ಬರಲಿ ಅಂತ ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬಂದರೆ ಸಾಕು. ಜಾಸ್ತಿ ವಿಷಲ್ ತೊಗೊಂಡ್ರೆ ಹೆಸರುಕಾಳೆಲ್ಲ ಮೆತ್ತಗಾಗುತ್ತೆ. 1 ವಿಷಲ್ ಸಾಕು. ಆಮೇಲೆ ಈ ಕಡೆ ನಾನಿಲ್ಲಿ ನೀರು ದೋಸೆಗೆ 1 ಲೋಟ ಅಕ್ಕಿನ ಹಿಂದಿನ ದಿವಸನೇ ನೆನೆಸಿದ್ದೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಕೆಲವರು ಕಾಯಿ ತುರಿನೂ ಹಾಕ್ತಾರೆ. ನಾನು ಬರೀ ಅಕ್ಕಿನೇ ಪೇಸ್ಟ್ ಮಾಡಿದ್ದೀನಿ. ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡಿ ನೀರು ದೋಸೆಗೆ ಎಷ್ಟು ಬೇಕಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದು ಸ್ವಲ್ಪ ನೀರಾಗೇ ಇರಬೇಕು, ಗಟ್ಟಿಗಿರಬಾರ್ದು. ಇದಕ್ಕೆ ಉಪ್ಪು ಮಿಕ್ಸ್ ಮಾಡಿ ಆ ಕಡೆ ಎತ್ತಿಟ್ಕೊತಾ ಇದ್ದೀನಿ. ನಾವು ಪಲ್ಯ 1 ವಿಷಲ್ ಕೂಗಿದ್ಮೇಲೆ ಇದಕ್ಕೆ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೇ ಒಂದು ಕುದಿ ಬಂದರೆ ಈ ಗ್ರೇವಿ ರೆಡಿ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಪಲ್ಯ. ಈ ಕಡೆ ತವಕ್ಕೆ ಆಯಿಲ್ ಗ್ರೀಸ್ ಮಾಡಿ ನಾವು ನೀರು ದೋಸೆಗೆ ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣನ ಈ ರೀತಿಯಾಗಿ ಬಿಡಬೇಕು. ಇದು ಮಸಾಲೆ ದೋಸೆ ಥರ ಸೌಟಿಂದ ಹರಡಬಾರ್ದು. ಈ ರೀತಿ ಹಾಕಿದರೆ ಸಾಕು. ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಆಯಿಲ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 4-5 ನಿಮಿಷ ಬೆಂದರೆ ದೋಸೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದೇ ಕಡೆ ಬೆಂದರೆ ಸಾಕು. ಇದನ್ನೇನು 2 ಕಡೆ ಬೇಯಿಸೋದು ಬೇಡ. ಬರೀ ಮಸಾಲೆ ದೋಸೆನೇ ತಿಂದು ಬೇಜಾರಾದಾಗ ಉದ್ದಿನಬೇಳೆ ಇಲ್ದಲೇ ಈ ರೀತಿಯಾಗಿ ದೋಸೆ ಮಾಡ್ಕೊಳ್ಳಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೇಲಿ ದೊಡ್ಡವರಿಗೆ, ಮಕ್ಕಳಿಗಂತೂ ತುಂಬ ಖುಷಿಯಾಗಿ ತಿಂತಾರೆ. ನಮ್ಮ ಮನೇಲಂತೂ ಇದೆಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಐ ಹೋಪ್ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.